ಅಂದು ಅಕ್ಷರ ಕಲಿಸಿದ ಗುರುಗಳ ಪಾದಕ್ಕೆ ಇಂದು ಶಿಷ್ಯರ ಭಕ್ತಿಪೂರ್ವಕ ಪ್ರಣಾಮ. ಪಟ್ಟಣದ ಇಂದಿರಾನಗರದ ಟಿಎಸ್ಎಸ್ ಪ್ರೌಢಶಾಲೆಯ ಆವರಣದಲ್ಲಿ ರವಿವಾರ ಇಂತಹದೊಂದು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಎರಡು 2005-6ನೇ ಸಾಲಿನ ಹಿರಿಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುವಂದನಾ ಹಾಗೂ ಪುನರ್ಮಿಲನ ಕಾರ್ಯಕ್ರಮವು ಗುರು ಶಿಷ್ಯರ ಬಾಂಧವ್ಯದ ಬಸವೇಗಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಎರಡು ದಶಕಗಳ ಹಿಂದೆ ಇದೇ ಶಾಲೆಯ ಮೆಟ್ಟಿಲು ಹತ್ತಿದ್ದ ವಿದ್ಯಾರ್ಥಿಗಳು ಇಂದು ಸಮಾಜದ ವಿವಿಧ ಸ್ತರಗಳಲ್ಲಿ ಗುರುತಿಸಿಕೊಂಡು ಮತ್ತೆ ಒಂದೆಡೆ ಸೇರಿದ್ದರು. ತಮಗೆ ಜ್ಞಾನ ದೀಕ್ಷೆ ನೀಡಿದ ಗುರುಗಳನ್ನು ಪುಷ್ಪವೃಷ್ಟಿಯ ಮೂಲಕ ಅದ್ದೂರಿಯಾಗಿ ವೇದಿಕೆಗೆ ಬರಮಾಡಿಕೊಂಡು ಸತ್ಕರಿಸಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು. ಸಮ್ಮಿಲನದ ಸಂಭ್ರಮ ನಡುವೆಯೂ ಅಗಲಿದ ಶಿಕ್ಷಕರು ಹಾಗೂ ಸಹಪಾಠಿಗಳನ್ನು ಮೌನಾಚರಣೆಯ ಮೂಲಕ ಸ್ಮರಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಂ ಬಳಗಲ್ ಅವರು ಮಾತನಾಡಿ, ಅಂದು ಕಾಲ್ನಡಿಗೆಯಲ್ಲಿ ಶಾಲೆಗೆ ಬರುತ್ತಿದ್ದ ವಿದ್ಯಾರ್ಥಿಗಳು ಇಂದು ಕಾರುಗಳಲ್ಲಿ ಬಂದಿರುವುದು ನಿಮ್ಮ ಗುರುಗಳಿಗೆ ಹೆತ್ತ ತಂದೆ ತಾಯಿಗಳಿಗಿಂತ ಹೆಚ್ಚಿನ ಸಂತೋಷವನ್ನು ನೀಡಿದೆ. ಶಿಕ್ಷಕರು ಕೇವಲ ಬೆಲ್ ಅಥವಾ ಬಿಲ್ಗಾಗಿ ಪಾಠ ಮಾಡಿಲ್ಲ. ಫಸ್ಟ್ ಬೆಂಚ್ ಅಥವಾ ಲಾಸ್ಟ್ ಬೆಂಚ್ ಎನ್ನುವುದು ಇಲ್ಲಿ ಮುಖ್ಯವಲ್ಲ. ನೀವು ನಾಗರಿಕ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರವಂತರಾಗಿ ಬದುಕು ಕಟ್ಟಿಕೊಳ್ಳುವುದು ನೀವು ಗುರುಗಳಿಗೆ ನೀಡುವ ನಿಜವಾದ ಕಾಣಿಕೆ ಎಂದು ಪ್ರೇರಣಾತ್ಮಕವಾಗಿ ನುಡಿದರು. ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನ ಸರ್ಕಾರದಿಂದ ಪಡ್ಕೊಂಡ್ರು ಕೂಡ ನಮ್ಮ ಮಕ್ಕಳನ್ನು ತಿಳ್ಕೊಂಡು ನಾವು ಪಾಠವನ್ನ ಮಾಡ್ತಾ ಇಲ್ಲ. ಬಿಲ್ಲು ಮತ್ತು ಬೆಲ್ಲಿಗಾಗಿ ಪಾಠವನ್ನ ಮಾಡ್ತಕ್ಕಂತ ಅನೇಕ ಶಿಕ್ಷಕರನ್ನ ನಾವು ನೋಡಿದ್ದೇವೆ. ಆದ್ರೆ ನಿಮಗೆಲ್ಲ ಕಲಿಸಿರ್ತಕ್ಕಂಥ ಏನು ಈ ಗುರುಗಳೇನಿದಾರಲ್ಲ, ಬಿಲ್ಲು ಬೆಲ್ಲಿಗಾಗಿ ಕಲಿಸುವರಲ್ಲ, ನಿಮ್ಮ ಜೀವನಕ್ಕಾಗಿ ಕಲಿಸಿರ್ತಕ್ಕಂಥ ಗುರುಗಳಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ. ನಾವು ಎಂದಿಗೂ ಕೂಡ ಮರಿಬಾರ್ದು. ಇವತ್ತು ಗುರುಗಳಿಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಾನು ಆಗ್ಲೇ ಸರಿ ಕೇಳಿದೆ, ಇವೆಲ್ಲ ನಿಮ್ಮ ವಿದ್ಯಾರ್ಥಿಗಳ ಕಾರ ಅಂತ ಕೇಳಿದಾಗ, ನಡ್ಕೊಂಡು ಬರೋದು ಬೇರೆ, ಕಾರ್ನಲ್ಲಿ ಬರುವಾಗ ನಿಮ್ಮ ಸಾಧನೆಗೆ ಇವತ್ತು ಖುಷಿ ಪಡ್ತಕ್ಕಂತಹ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಬೇರೆ ಯಾರು ಕೂಡ ಇಲ್ಲ. ನಮ್ಮ ವಿದ್ಯಾರ್ಥಿ ಶಾಲೆಗೆ ಕಾಲ್ನಡಿಗೆಯಿಂದ ಬರ್ತಿದ್ದ, ಇವತ್ತು ಕಾರ್ನಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ ನಿಜಕ್ಕೂ ತಂದೆ ತಾಯಿಗಳು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಗುರುಗಳಷ್ಟು ಖುಷಿ ಪಡುವಂತಹ ವ್ಯಕ್ತಿ ಈ ಭೂಮಿ ಮೇಲೆ ಬೇರೆ ಯಾರು ಕೂಡ ಇಲ್ಲ. ಸೊ ಅಂತಹ ಖುಷಿ ನಮ್ಮೆಲ್ಲ ಶಿಕ್ಷಕರಿಗೆ ಇವತ್ತಾಯ್ತು. ಅದಕ್ಕಾಗಿ ತಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಫಸ್ಟ್ ಬೆಂಚ್ ಸ್ಟೂಡೆಂಟು ಅದು ಯಾವುದೂ ಕೂಡ ನಗಣ್ಯ. ಆದ್ರೆ ನಾವು ಶಿಕ್ಷಕರು ಕೇಳ್ತಕ್ಕಂತಹದಿಷ್ಟೇ, ಒಳ್ಳೆಯ ಸಂಸ್ಕಾರಯುತವಾಗಿ ಈ ದೇಶ ಕಂಡಂತಹ ಒಬ್ಬ ಶ್ರೇಷ್ಠ ಪ್ರಜಾಪ್ರಭುತ್ವದ ಜನ ಆಗಿ ನಾವು ದೇಶವನ್ನ ಪ್ರತಿನಿಧಿಸ್ತಕ್ಕಂತಹ ಒಂದು ಏನು ಜೀವನವನ್ನ ಕಟ್ಟಿಕೊಡ್ತಕ್ಕಂತಹ ಒಂದು ಕೆಲಸವನ್ನ ಈ ಶಿಕ್ಷಕರೇನು ಮಾಡಿದ್ದಾರೆ. ಆಗ್ಲೇ ನಮ್ಮ ಸಹೋದರ ಹೇಳಿದ್ರು, ತಂದೆ ತಾಯಿಗಳು ಜೀವವನ್ನ ಕೊಟ್ರೆ ಗುರುಗಳು ನಮಗೆ ಜೀವನವನ್ನ ಕೊಡ್ತಾರೆ ಅಂತಕ್ಕಂತಹ ಮಾತುಗಳನ್ನ. ಹಾಗಾಗಿ ಆ ಜೀವನವನ್ನ ಕೊಟ್ಟಿರ್ತಕ್ಕಂತಹ ಈ ಗುರುಗಳ ಕೀರ್ತಿಯನ್ನ ಹೆಚ್ಚಳ ಮಾಡ್ತಕ್ಕಂತಹ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಪಳಗಿದ್ದೀರಿ. ಗುರುಗಳ ಬಗ್ಗೆ ಇರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಪ್ರೀತಿ ತಾವೆಲ್ಲರೂ ಕೂಡ ನಾವು ಎಷ್ಟು ನೆನೆದರೂ ಕೂಡ ವಿದ್ಯಾರ್ಥಿಗಳಿಂದ ಗೌರವ ಗುರುವಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ಶಿಕ್ಷಕರಾದ ವಿಜಿ ಮಠಪತಿ, ಬಸವರಾಜ್ ಹುಗಾರ್, ಪ್ರಶಾಂತ್ ನಾಯಕ್, ಎಲ್ಎಂ ತಳ್ಳಿಕೆರೆ ಹಾಗೂ ಬಸಯ್ಯ ಹಿರೇಮಠ ಮಾತನಾಡಿ, ನಮ್ಮಲ್ಲಿ ಕಲಿತವರು ಇಂದು ಉನ್ನತ ಹುದ್ದೆಗಳಲ್ಲಿ, ವ್ಯಾಪಾರದಲ್ಲಿ, ಕೃಷಿಯಲ್ಲಿ ಹೀಗೆ ಹತ್ತಾರು ರಂಗಗಳಲ್ಲಿ ತೊಡಗಿಸಿಕೊಂಡಿರುವುದು ಸಾರ್ಥಕತೆಯ ಭಾವ ಮೂಡಿಸಿದೆ. ಹಣ್ಣು ಮತ್ತು ನೆರಳು ನೀಡುವ ಮರದಂತೆ ನಿಮ್ಮ ಬದುಕು ಸಮಾಜಕ್ಕೆ ಆಸರಿಯಾಗಲಿ ಹಾಗೂ ನಿಮ್ಮ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹರಸಿದರು. ನಾವೆಲ್ಲ ನಿಮ್ಮ ತಾಯಿ ತಂದೆ ಎಲ್ಲ ನಿಮಗೆ ಜನ್ಮ ಕೊಟ್ಟರು, ಇಲ್ಲಿದ್ದವರೆಲ್ಲ ನಿಮಗೆ ವಿದ್ಯೆಯನ್ನು ಕೊಟ್ಟರು. ಎಲ್ಲರ ಕರ್ತವ್ಯನೂ ಅಷ್ಟೇ. ತಾಯಿ ತಂದೆ ಎಷ್ಟು ಶ್ರೇಷ್ಠನೋ
ಹಾಗೆ ಇಲ್ಲಿರುವಂತಹ ಎಲ್ಲಾ ಗುರುಗಳು ಅಷ್ಟೇ ಶ್ರೇಷ್ಠನೇ. ಯಾಕಂದ್ರೆ ಹಣ್ಣು ಕೊಡೋದು ಒಂದೇ ಒಳ್ಳೇದು, ನಮಗೆ ನೆರಳು ಕೊಡೋದು ಬೇರೆ ಅಲ್ಲ. ಹಣ್ಣು ಕೊಡೋದು ಸಸಿನೇ, ನೆರಳು ಕೊಡೋದು ಸಸಿ. ಎಲ್ಲ ನಾವು ಈಗ ಕೇಳಿದ್ವಿ, ನಿಮ್ಮೆಲ್ಲ ಪರಿಚಯ ಮಾಡ್ಕೊಂಡ್ರಿ. ಒಬ್ರು ಪೊಲೀಸರಾಗಿದ್ದಾರೆ, ಒಬ್ರು ಆಫೀಸರ್ಸ್ ಆಗಿದ್ದಾರೆ, ಒಬ್ರು ಬಿಸ್ನೆಸ್ ಆಗಿದ್ದಾರೆ, ಒಬ್ರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ವಿವಿಧ ಆಫೀಸ್ಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಗೃಹಿಣಿ ಆಗಿದ್ದಾರೆ. ಗೃಹಿಣಿ ಆಗುವುದು ಸಾಮಾನ್ಯ ಅಲ್ಲ, ಯಾಕಂದ್ರೆ ಅದನ್ನ ಒಂದು ಸಂಸಾರವನ್ನು ನಿಭಾಯಿಸೋದು ಅಂತಂದ್ರೆ ಸಾಮಾನ್ಯ ಅಲ್ಲ, ಅದು ಉದ್ಯೋಗಕ್ಕಿಂತ ದೊಡ್ಡದು. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಬಾಂಧವ್ಯಗಳು ಹೆಂಗಿರ್ತಾವಪ್ಪ ಅಂತಂದ್ರೆ, ಶಿಕ್ಷಕ ಎಂದು ವಿದ್ಯಾರ್ಥಿಯಿಂದ ಅಪೇಕ್ಷೆನ ಪಡೋದಿಲ್ಲ. ವಿದ್ಯಾರ್ಥಿಗಳು ಕೆಲವೊಂದು ಶಿಕ್ಷಕರಿಗೆ, ತೊಂದರೆಯಲ್ಲಿರುವಂತ ಶಿಕ್ಷಕರಿಗೆ ತಾವಷ್ಟು ದುಡ್ಡನ್ನು ಸಂಗ್ರಹಿಸಿ ಆ ಶಿಕ್ಷಕರಿಗೆ ಸಹಾಯ ಮಾಡಿದ್ದನ್ನು ಸಹಿತ ನಾನು ನೋಡಿನ ಸಾಕಷ್ಟು ವಿದ್ಯಾರ್ಥಿಗಳು. ಅಂದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಂದ್ರೆ ಏನಪ್ಪಾ ಅಂತಂದ್ರೆ, ತಾಯಿ ಬಿಟ್ರೆ ಅತ್ಯಂತ ಹೆಚ್ಚಿನ ಒಂದು ಹೆಮ್ಮೆ ಪಡುವಂತವ್ರು ಯಾರಪ್ಪ ಅಂದ್ರೆ ಶಿಕ್ಷಕ. ಅಂದ್ರೆ ಕಲಿಸಿದ ಗುರು ಎಷ್ಟು ಹೆಮ್ಮೆ ಪಡ್ತಾನಪ್ಪ ಅಂತಂದ್ರೆ, ಅವ ಅಲ್ಲೇ ಇರ್ತಾನೆ, ಅನ್ನ ಕಲಿಸ್ಕೊಂತಾನೆ ಇರ್ತಾನೆ. ಆದ್ರೆ ಅವನು ಕಲಿಸಿರುವಂತ ವಿದ್ಯಾರ್ಥಿ ಉನ್ನತ ಸ್ಥಾನವನ್ನ ಅಲಂಕರಿಸಿರ್ತಾನೆ. ಅದು ನಮಗೆ ಯಾವಾಗ ಅನುಭವ ಬರ್ತಪ್ಪ ಅಂದ್ರೆ ಸುಮಾರು ಒಂದು 15 ವರ್ಷ, 20 ವರ್ಷ, 25 ವರ್ಷ ಹಿಂಗಾದಾಗ ನಮಗೆ ಅದ್ರ ಕಲ್ಪನೆಗಳು ಬರ್ತಾವೆ. ನಮ್ಮ ಶಾಲೆ ಬರುವಂತ ವಿದ್ಯಾರ್ಥಿಗಳು ಎಂಥವ್ರಪ್ಪ ಅಂತಂದ್ರೆ ಅತ್ಯಂತ ಕಡು ಬಡತನದಿಂದ ಬರುವಂತ ವಿದ್ಯಾರ್ಥಿಗಳೇ ಬಹಳಷ್ಟು. ಹೌದಾ? ಅಂದ್ರೆ ನೀವು ಎಲ್ಲಾ ಪರಿಶ್ರಮ ಪಟ್ಟು ಇವತ್ತಿಗೆ ನೀವು ಒಂದೊಂದು ಉನ್ನತ ಹುದ್ದೆಯಲ್ಲಿ ಇದ್ದು ನೀವೆಲ್ಲರೂ ಇವತ್ತಿಗೆ ನಿಮ್ಮ ಜೀವನ ಸಾಗಿಸ್ತಿದ್ರಲ್ಲ, ಅದು ಬಹಳಷ್ಟು ನಮಗೆ ಏನಾಗುತ್ತಂದ್ರೆ ಹೆಮ್ಮೆ ಅನಿಸ್ತದೆ. ನೀವು ಮಾಡಿದಂತ ಒಂದು ಪ್ರೀತಿಯ ಕಾಣಿಕೆ ಇದು ನಿಮ್ಮ ಮಕ್ಕಳಿಂದ ನಿಮಗೂ ತಲುಪಲಿ ಅಂತ ಹೇಳಿ, ಮಕ್ಕಳಾದ್ರೂ ಕೂಡ ಅವರು ಕ್ರೀಡೆಯಲ್ಲಿ ಮತ್ತು ಶಿಕ್ಷಣದಲ್ಲಿ ಗೆಲುವು ಸಾಧಿಸಿದ್ರೆ ಅತಿ ಸಂತೋಷವನ್ನು ಪಡುವುದು ನನ್ನ ಒಂದು ಹವ್ಯಾಸ. ಸ್ಥಾಪಿಸಿ ವಿವಿಧ ವಿದ್ಯಾರ್ಥಿಗಳಿಗೆ ಏನೋ ಕೆಲಸವನ್ನ ಸೃಷ್ಟಿಸುವಂತಹ ಕೆಲಸ ಮಾಡ್ಕೊತಾರ ಅಂತ ಕಳಿಸಿ ಇಡೀ ದೇಶ ವಿದೇಶಗಳಲ್ಲೂ ಕೂಡ ಆ ಮೂಮೆಂಟ್ ನನಗ ಮುಖೇಶ್ ಅಂಬಾನಿ ಅವರು ಕಾಂಟ್ಯಾಕ್ಟ್ ಆದ್ರು, ಆ ಮೂಮೆಂಟ್ ನಾಗ ಸುಧಾಮೂರ್ತಿ ಅವರು ಕಾಂಟ್ಯಾಕ್ಟ್ ಆದ್ರು, ಆ ಮೂಮೆಂಟ್ ನಾಗ ವಿವಿಧ ಉದ್ಯಮಿಗಳನ್ನು ಕಾಂಟ್ಯಾಕ್ಟ್ ಆದ್ರು. ಏನಂತ ಹೇಳ್ತಿದ್ರ ಅನ್ನೋ ಪ್ರಶ್ನೆ, ನಮ್ಮಿಂದ ನಿಮ್ಗೆ ಏನ್ ಹೆಲ್ಪ್ ಬೇಕು ಈ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ನನಗೆ ಏನ್ ಹೆಲ್ಪ್ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಗೆ ಏನಾದ್ರೂ ಕೂಡ ಯಾವುದೇ ಕ್ಷೇತ್ರ ಆಗಲಿ, ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನಿಮ್ಗೆ ಸಜೆಷನ್ ಆಗಿರ್ಬೋದು, ಸಲಹೆ ಆಗಿರ್ಬೋದು, ಜೊತೆಗೆ ಮಾರ್ಗದರ್ಶನ ಆಗಿರ್ಬೋದು, ಇಂಥದ್ದು ಏನೋ ಒಂದು ಕೆಲಸ ಆಯ್ತು ಆಗ್ಬೇಕಾಗಿತ್ತು, ಗೌರ್ಮೆಂಟ್ ಇಂದ ಆಗಿರ್ಬೋದು, ಪ್ರೈವೇಟ್ ಇಂದ ಆಗಿರ್ಬೋದು, ಏನೋ ಒಂದು ಕೆಲಸ ಆಗ್ಬೇಕಿತ್ತು ಅಂದ್ರೆ ನಾನು ಇದುವರೆಗೂ ಕೂಡ ನನ್ನ ಹರೀಫ್ ಎಂಬುವಂತ ವಿದ್ಯಾರ್ಥಿಗೆ ಎಷ್ಟು ಮಂದಿ ನೀವು ಸ್ಟೂಡೆಂಟ್ಸ್ ಬಂದಿರಿ ಅವ್ರೆಲ್ಲರಿಗೂ ಕೂಡ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ. ಜೊತೆಗೆ ನನ್ನ ವಿವಿಧ ರೀತಿಯ ಸೌಲಭ್ಯಗಳು 30 ಸೌಲಭ್ಯಗಳು ಇಡೀ ರಾಜ್ಯ ತುಂಬ ನಾನು ಮಾಡ್ತಾ ಇದ್ದೀನಿ. ಆ ಎಲ್ಲಾ ಸೌಲಭ್ಯಗಳನ್ನು ನೀವು ಅದನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ. ಸ್ವಲ್ಪ ವೇರಿಯೇಷನ್ ಕಾಣ್ತಕ್ಕಂಥ ದೃಷ್ಟಿಕೋನನೂ ಕೂಡ ಬದಲಾಗಿದೆ. ಇಂಥ ಕಾರ್ಯಕ್ರಮ ಮಾಡಿದಾಗಲೇ ಏನಾಗ್ಬೋದು ಅಂತಂದ್ರೆ ಒಂದು ಗುರುವಿಗೆ ಒಂದು ಬೆಲೆ ಬರ್ಬೋದು ಅಂತಕ್ಕಂಥ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಮಂಡಿಸುತ್ತೆ. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಪರಶುರಾಮ್ ನಾಯಕ್, ಇಂದ್ರಾನಗರದ ಮುಖಂಡ ಬುಡ್ಡ ನಿಡಗುಂದಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಶಿಕ್ಷಕರಾದ ರವೀಂದ್ರ ರಾಠೋಡ್, ಶ್ರೀಮತಿ ಸುನಂದ ಸಜ್ಜನ್, ಟಿಜಿ ಕಟಗೂರ್, ಬಸವರಾಜ್ ಆಯವಾಡಗಿ, ಸಿಎಸ್ ಮಂಕ್ನಿ, ಸಿಎಂ ಚಿಂತಾಮಣಿ, ಚಂದ್ರಶೇಖರ ಮನುಗುಳಿ ಹಾಗೂ ಸಿಪಾಯಿ ಶಬೀರ್ ಮಮದಾಪುರ್ ಸೇರಿದಂತೆ ಪ್ರಸ್ತುತ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ವೃಂದದವರೆಗೂ ಗುರುವಂದನೆ ಸಲ್ಲಿಸಲಾಯಿತು. ಬಾಲಿಕೆಯರಾದ ಕೀರ್ತಿ ಕಲಾದಗಿ ಹಾಗೂ ದಿವ್ಯಶ್ರೀ ಚಲವಾದಿ ಅವರ ಸ್ವಾಗತ ಗೀತೆಗೆ ಸುಂದರ ನೃತ್ಯವನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮವನ್ನು ಆರಿಫ್ ಮುದ್ನಾಳ್, ದೇವಮ್ಮ ಚಲವಾದಿ ಹಾಗೂ ನಯನಾ ಅಜ್ಮನಿ ಅವರು ನಿರೂಪಿಸಿ ವಂದಿಸಿದರು. ಹಿರಿಯ ವಿದ್ಯಾರ್ಥಿಗಳಾದ ಮಹೇಶ್ ಕಲಾಲ್, ಬಸವರಾಜ್ ಹಾದಿಮನಿ, ರವಿ ತಲಂಗಿ, ಪ್ರಕಾಶ್ ಚಲವಾದಿ, ಹುಲಗಪ್ಪ ಹುಗುಬಚಿ, ಚಂದ್ರು ದೇವೂರ್, ಹನುಮಂತ ಮಾದರ್, ಶರಣು ಪಂಪನವರ್, ಶಿವ ಅನ್ಗೋನಿ, ವಿಜಯ್ ಕಲಾಲ್, ಪವನ್ ಮುರಾಳ್, ಶಿವಾಜಿ ರಾಠೋಡ್ ಸೇರಿದಂತೆ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಿಮ್ಮ ರೂಪ ತುಂಬಿದೆಯಲ್ಲ, ಜೊತೆಗೆ 100 ವರ್ಷ ಸಂಭ್ರಮದಿ ನೀವು ಬಾಳಿರಿ. ಈ ಗುರುಗಳ ಹರಕೆ ಸದಾ ನೀವು ಸ್ವೀಕರಿಸಿರಿ. ಕಲಿಸಿದಂತಹ ಈ ಸಂಸ್ಥೆಗೆ ಕಲಿಸಿದಂತಹ ಈ ಗುರುಗಳಿಗೆ ಸದಾಕಾಲ ನೀವು ಕೀರ್ತಿಯನ್ನ ತರುವಂತವರಾಗ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಕೊಟ್ಟವಾಗ
ಎಲ್ಲ ಭಾಗ್ಯವೂ ಬರಲಿ ಕಲ್ಲು ಕೊಟ್ಟವ್ವಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ತಾಯಿಗೆ ಮಲ್ಲಿಗೆ ಮುಡಿವ ಸೊಸಿ ಬರಲಿ. ಅಂದ್ರೆ ಈ ನಿಮ್ಮೆಲ್ಲರ ಜೀವನವನ್ನ ಕರುಣಿಸಿರ್ತಕ್ಕಂಥ ರೂಪಿಸಿರ್ತಕ್ಕಂಥ ಇಂತಹ ಗುರುಗಳ ಮನೆ ಬೆಳಗಲಿ, ಅವರ ಬಾಳು ನಂದಾದೀಪವಾಗ್ಲಿ ಅಂತ ಹೇಳಿ ನಿಮ್ಮೆಲ್ಲ